ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ ರೂಟೀನ್ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಎಸ್ಪೆಷಲಿ 30, 40, 50 ಇಯರ್ಸ್ ಇರೋರಿಗೆ ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬೇಕು, ಯಾವುದೆಲ್ಲ ಸೂಟ್ ಆಗುತ್ತೆ, ಸೊ ಹೇಗೆ ನೀವು ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಿಂದ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ. ಬಿಕಾಸ್ ತುಂಬಾ ಜನ ತುಂಬಾ ದಿನದಿಂದ ಕಮೆಂಟ್ ಮಾಡ್ತಿದ್ರಿ, ನಮಗೆ 45 ಇಯರ್ಸ್ ಇದೆ, 35 ಇಯರ್ಸ್ ಇದೀವಿ, 50 ಇಯರ್ಸ್ ಇದೀವಿ, 60 ಇಯರ್ಸ್ ಇದೀವಿ. ಸೊ ನಾವು ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬೇಕು, ನಮ್ಮ ಸ್ಕಿನ್ ತುಂಬಾನೇ ಏಜ್ ಆಗಿರೋ ತರ ಕಾಣ್ತಾ ಇದೆ, ಫುಲ್ ರಿಂಕಲ್ಸ್ ಇದೆ, ಫೈಲೆನ್ಸ್ ಎಲ್ಲ ಇದೆ, ನಾವು ತುಂಬಾ ನೋಡ್ಲಿಕ್ಕೆ ವೈಟ್ ಇದ್ರೂ ಕೂಡ ಬ್ಲಾಕ್ ಆಗಿ ಕಾಣ್ತಾ ಇದೀವಿ, ಬೇಗ ಟ್ಯಾನ್ ಆಗ್ತಿದೆ, ಪಿಗ್ಮೆಂಟೇಷನ್ ಎಲ್ಲದೂ ಕೂಡ ಇದೆ, ಮೇನ್ ಆಗಿ ನಮ್ಮ ಫೇಸ್ ಏಜಿಂಗ್ ತರ ಕಾಣ್ತಾ ಇದೆ. ಸೊ ನಾವು ನೋಡ್ಲಿಕ್ಕೆ ಸ್ವಲ್ಪ ಯಂಗ್ ಆಗಿ ಕಾಣಬೇಕು, ರಿಂಕಲ್ಸ್ ಫ್ರೀ ಸ್ಕಿನ್ ಆಗಿ ನಮ್ಮ ಸ್ಕಿನ್ ಕನ್ವರ್ಟ್ ಆಗಬೇಕು. ಸೊ ಆ ರೀತಿಲಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ಇದನ್ನೆಲ್ಲದೂ ಕೂಡ ಕವರ್ ಆಗಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಸ್ಕಿನ್ ಕೇರ್ ರೂಟೀನ್ ನಲ್ಲಿ ಫಾಲೋ ಮಾಡ್ಬೇಕಂದ್ರೆ ನೀವು ಲೈಫ್ ಲಾಂಗ್ ವರ್ಗೂ ಕೂಡ ಫಾಲೋ ಮಾಡ್ಬೇಕು. ಓಕೆನಾ? ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ. ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಮತ್ತೆ ನಿಮಗೆ ನಿಮ್ಮ ಏಜಿಂಗ್ ಸೈನ್ಸ್ ಎಲ್ಲ ಏನಿರುತ್ತೆ ಸೊ ಅದೆಲ್ಲದೂ ಕೂಡ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ 30, 40, 50 ಇಯರ್ಸ್ ಇರೋರು ನಾರ್ಮಲ್ ಆಗಿ, ಈಗ ನಾರ್ಮಲ್ ಏನು ಈಗ 20 ಇಯರ್ಸ್ ಎಲ್ಲ ಯಾರಿರ್ತಾರೆ, ಸೊ ಅದ್ರ 30 ಬಿಲೋ 30 ಯಾರಿರ್ತಾರೆ, ಸೊ ಅವ್ರು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ನಿಮ್ಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಇಂಗ್ರೀಡಿಯೆಂಟ್ಸ್ ಇರುವಂತ ನೀವು ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ಯೂಸ್ ಮಾಡಿದ್ರು ಕೂಡ ಅದು ಡರ್ಮಟಾಲಜಿ ಟೆಸ್ಟೆಡ್ ಆಗಿದ್ರು ಕೂಡ ನಿಮಗೆ ಯಾವುದೇ ರೀತಿ ಏನು ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ, ಸೈಡ್ ಎಫೆಕ್ಟ್ ಏನೋ ಆಗೋದಿಲ್ಲ, ಬಟ್ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಓಕೆನಾ? ಸೊ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೋನ್ಗೆ ಸೂಟಬಲ್ ಆಗುವಂತ ಮತ್ತೆ ನಿಮ್ಮ ಸ್ಕಿನ್ ಟೈಪ್ ಅಂದ್ರೆ ನಿಮ್ಮ ಏಜ್ ಏನಿರುತ್ತೆ ಆ ಟೈಪ್ಗೆ ಸೂಟಬಲ್ ಇರುವಂತ ಇಂಗ್ರೀಡಿಯೆಂಟ್ ಇರುವಂತ ನೀವು ಪ್ರಾಡಕ್ಟ್ಸ್ ಗಳನ್ನ ಚೂಸ್ ಮಾಡಬೇಕು. ಸೊ ನಿಮ್ಮ ಏಜ್ಗೆ ಸೂಟಬಲ್ ಇರುವಂತ ಇಂಗ್ರೀಡಿಯೆಂಟ್ ಇರುವಂತ ನಾನು ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ, ಎಲ್ಲದೂ ನಿಮಗೆ ನೋಟಿಫಿಕೇಶನ್ ಮೂಲಕ ಇನ್ಸ್ಟೆಂಟ್ ಆಗಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಶೋ ಆಗುತ್ತೆ, ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡಬಹುದು ಫ್ರೆಂಡ್ಸ್. ಓಕೆನಾ? ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಸೊ ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಓಕೆನಾ? ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೀಟಾಗಿ ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಸೊ ಹೇಗೆ ಬೇಕಾಗಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ಹಾಗಾಗಿ ಫುಲ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಂತೆ ನೋಡಿ. ಸೊ ಬನ್ನಿ ಇವಾಗ ಯಾವೆಲ್ಲ ಸ್ಕಿನ್ ಕೇರ್ ರೂಟೀನ್ ಪ್ರಾಡಕ್ಟ್ಸ್ ಗಳು ನೀವು ಯೂಸ್ ಮಾಡಬೇಕು ಅಂತ ಹೇಳಿ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಬಂದು ಫೇಸ್ ವಾಶ್. ಸೊ ನೀವು ಯಾವ ಫೇಸ್ ವಾಶ್ ಚೂಸ್ ಮಾಡಬೇಕು, ಈಗ 30, 40, 50 ಸೊ ಈ 3 ಜನಕ್ಕೂ ಸೂಟಬಲ್ ಆಗುವಂತ ಯಾವ್ದು ಫೇಸ್ ವಾಶ್ ಬೆಸ್ಟ್ ಅಂತ ಹೇಳಿದ್ರೆ ಸೆಬಾಮೇಡ್ ಕ್ಲಿಯರ್ ಫೇಸ್ ಕ್ಲಿನ್ಸಿಂಗ್ ಫೋಮ್ ಅಂತ ಹೇಳಿ. ಸೊ ನೋಡ್ತಿದ್ದೀರಲ್ವಾ ಪ್ಯಾಕೇಜಿಂಗ್, ಸೊ ಈ ಒಂದು ಫೇಸ್ ವಾಶ್ ನಿಮಗೆ ಸೂಟ್ ಆಗುತ್ತೆ. ಸೊ ಇದೊಂದು ಜರ್ಮನ್ ಬೇಸ್ಡ್ ಫಾರ್ಮುಲೇಷನ್ ಅಂತಾನೆ ಹೇಳ್ಬೋದು, ಅಂದ್ರೆ ಆ ಫಾರ್ಮುಲೇಷನ್ ಅಲ್ಲಿ ರೆಡಿ ಮಾಡಿದ್ದಾರೆ. ಸೊ ನಿಮ್ಮ ಸ್ಕಿನ್ ಟೋನ್ಗೆ ಅಥವಾ ನಿಮ್ಮ ಏಜ್ ಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳೇನಾದ್ರು ಇತ್ತು, ಮತ್ತೆ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ನೀವು ಯೂಸ್ ಮಾಡಿದಾಗ ಡೀಪ್ ಆಗಿ ನಿಮ್ಮ ಪೋರ್ ಒಳಗಡೆ ಫುಲ್ ಕ್ಲೆನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಬ್ಸರ್ವ್ ಆಗಿ ಒಳಗಡೆ ಏನ್ ನಿಮ್ಗೆ ಡರ್ಟೀಸ್, ಇಂಪ್ಯೂರಿಟೀಸ್ ಎಲ್ಲ ಏನಿರುತ್ತೆ ಅದೆಲ್ಲದೂ ಕೂಡ ತೆಗೆದು ಹಾಕತ್ತೆ, ಯಾವುದೇ ರೀತಿ ನಿಮ್ಗೆ ಡ್ರೈನೆಸ್ ಮಾಡೋದಿಲ್ಲ. ಓಕೆನಾ? ಸೊ ಫುಲ್ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸಫಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ರೆಡ್ನೆಸ್, ಇರಿಟೇಷನ್, ಇನ್ಫ್ಲಮೇಷನ್, ಇಚ್ಚಿಂಗ್, ಸೊ ಏನೇ ನಿಮ್ಮ ಸ್ಕಿನ್ ಟೈಪ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಈ ಒಂದು ಫೇಸ್ ವಾಶ್ ಇಂದ ನಿಮ್ಗೆ ಯಾವುದೇ ರೀತಿ ಆ ರೀತಿ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಇದು pH 5.5 ಬ್ಯಾಲೆನ್ಸ್ ಆಗಿರೋದ್ರಿಂದ ಸೊ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಈ ಒಂದು ಫೇಸ್ ವಾಶ್ ಅಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಬಂದು ಪ್ಯಾಂಥಲೋನ್ ಇದೆ. ಸೊ ಹಾಗಾಗಿ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ, ನಿಮ್ ಫೇಸ್ ತುಂಬಾನೇ ಗ್ಲೋಯಿಂಗ್ ಆಗಿ ರೇಡಿಯಂಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಫೇಸ್ ವಾಶ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 50 ml ಗೆ 301 ರೂಪೀಸ್ ಅಥವಾ 300 ರೂಪೀಸ್ ಅಲ್ಲಿ ಫ್ರೆಂಡ್ಸ್ ಸಿಗುತ್ತೆ. ಓಕೆನಾ? ಸೊ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ, ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಂಡ್ ರಿಸಲ್ಟ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ನಿಮ್ಗೆ 30, 40, 50 ಇಯರ್ಸ್ ಇರೋರು ನೀವು ಮಾರ್ನಿಂಗ್ ಯೂಸ್ ಮಾಡಬಹುದು, ಇವನ್ ನೈಟ್ ಕೂಡ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ? ಸೊ ಹೇಗೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ. ಫಸ್ಟ್ ನೀವು ನಾರ್ಮಲ್ ಅಂದ್ರೆ ತಣ್ಣೀರಲ್ಲಿ ನಿಮ್ಮ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಎರಡು ಕೈಲಿ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಓವರ್ ಆಲ್ ಫೇಸ್ ಗೆ ನೀವು ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. 1 ಮಿನಿಟ್ ಅಥವಾ 2 ಮಿನಿಟ್ಸ್ ವರೆಗೂ ಕೂಡ ನೀಟಾಗಿ ಜೆಂಟಲ್ ಆಗಿ ಬ್ಲೆಂಡ್ ಮಾಡಬೇಕು. ಸೊ ಅದೆಲ್ಲದೂ ಕೂಡ ನೀಟಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಫುಲ್ ಡ್ರೈನೆಸ್ ಆದ್ಮೇಲೆ ಅಗೇನ್ ನೀವು ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಯಾವುದೇ ರೀತಿ ಬಿಸಿನೀರು ಅಥವಾ ಉಗುರು ಬೆಚ್ಚಗಿರುವಂತ ನೀರುಗಳನ್ನ ನೀವು ಫೇಸ್ ಗೆ ಅಪ್ಲೈ ಮಾಡಬೇಡಿ. ಓಕೆನಾ? ಸೊ ಆಫ್ಟರ್ ಫೇಸ್ ವಾಶ್ ನೀವು ನಿಮ್ಮ ಫೇಸ್ ಎಲ್ಲದೂ ಕೂಡ ಡ್ರೈ ಆದ್ಮೇಲೆ ಸೀರಮ್ ಅಪ್ಲೈ ಮಾಡಬೇಕು. ಸೊ ಸೀರಮ್ ಅಲ್ಲಿ ನಾನು 30 ಇಯರ್ಸ್ ವರೆಗೆ ಯಾವ್ದು ಸೂಟ್ ಆಗುತ್ತೆ, 40 ಇಯರ್ಸ್ ವರೆಗೆ ಯಾವ್ದು ಸೂಟ್ ಆಗುತ್ತೆ, ಅಂಡ್ 50
ಎಬೋ ಇರೋಸ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ನಿಮಗೆ ಡಿವೈಡ್ ಮಾಡಿದ್ದೀನಿ. ಬಿಕಾಸ್ ಈ ಒಂದು ಸೀರಮ್ ಅಲ್ಲೇ ನಿಮಗೆ ಮೇನ್ ಆಗಿ ಇಂಗ್ರೀಡಿಯೆಂಟ್ ಗಳು ಇರುವಂತದ್ದು. ಓಕೆನಾ. ಸೊ ಎಬೋ 30 ಇಯರ್ಸ್ ಇರೋರು ನೀವು ರೆಟಿನಾಲ್ ಇಂಗ್ರೀಡಿಯೆಂಟ್ ಇರುವಂತ ಸೀರಮ್ ಚೂಸ್ ಮಾಡಬೇಕು. ಸೊ ನಿಮಗೆ ಯಾವ್ದು ಬೆಸ್ಟ್ ಅಂತ ಹೇಳಿದ್ರೆ ಇನಿಸ್ಫ್ರೀ ರೆಟಿನಾಲ್ ಸೀಸಾ ರಿಪೇರ್ ಎಂಪ್ಯೂಲ್ ಫೇಸ್ ಸಿರಮ್ ತೋರ್ತಿದ್ರಲ್ವಾ, ಇದೇ ಆ ರೆಟಿನಾಲ್ ಸಿರಮ್. ಸೊ 30 ಇಂದ ಬಿಲೋ 40 ಯಾರೆಲ್ಲ ಇದ್ದೀರಾ, ಸೊ ನೀವು ಮಾತ್ರ ಈ ಒಂದು ಸೀರಮ್ ಚೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ ಇದೊಂದು ಕೊರಿಯನ್ ಫೇಸ್ ಸಿರಮ್ ಅಂತಾನೆ ಹೇಳ್ಬೋದು. ಆ ರೀತಿಲಿ ನಿಮ್ಮ ಫೇಸ್ ವರ್ಕ್ ಆಗುತ್ತೆ. ಅಂದ್ರೆ ನೀವು ಯೂಸ್ ಮಾಡಿದಾಗ ಕೊರಿಯನ್ ಅವ್ರ ಸ್ಕಿನ್ ಹೇಗಿರುತ್ತೆ ಅಲ್ವಾ, ಸೊ ಆ ರೀತಿಲಿ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ 2 ಪ್ಯಾಕೇಜ್ ಅಲ್ಲೂ ಕೂಡ ಸಿಗುತ್ತೆ, ಓಲ್ಡ್ ಒನ್ ಮತ್ತೆ ನ್ಯೂ ಒನ್. ಸಪೋಸ್ ಏನಾದ್ರು ಓಲ್ಡ್ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ನೀವೇನಾದ್ರು ಆರ್ಡರ್ ಮಾಡಿದಾಗ ನಿಮಗೆ ಓಲ್ಡ್ ಒನ್ ಕೂಡ ಬರಬಹುದು. ಸೊ 2 ಪ್ಯಾಕೇಜ್ ಅಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಂಡ್ ಈ ಒಂದು ಸೀರಮ್ ನಿಮಗೆ ವಾಟರಿ ಮಿಲ್ಕಿ ಟೆಕ್ಸ್ಚರ್ ಅಲ್ಲಿ ಸಿಗುತ್ತೆ. ಓಕೆನಾ. ಸೊ ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ, ತುಂಬಾ ಲೈಟ್ ವೇಟ್ ಕೂಡ ಇದೆ. ಸೊ ಯಾವುದೇ ರೀತಿ ನಿಮಗೆ ಇರಿಟೇಷನ್ ರೆಡ್ನೆಸ್ ಏನು ಕೂಡ ಆಗೋದಿಲ್ಲ. ಬೇಗ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ನಲ್ಲಿ ಏನಾದ್ರು ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ರಿಡ್ಯೂಸ್ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇದು ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಪೋಸ್ಟ್ ಆಕ್ನೆ ಅಥವಾ ಆಕ್ಟಿವ್ ಆಕ್ನೆ ಏನಾದ್ರು ಇತ್ತು ಅಥವಾ ನಿಮ್ಮ ಇನ್ ಫ್ಯೂಚರ್ ನಿಮಗೆ ಮೊಡವೆಗಳು ಬರ್ದೇ ಇರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ಟೋನ್ ನ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ರೆಡ್ನೆಸ್ ಇರಿಟೇಷನ್ ಏನೋ ನಿಮ್ಮ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ನ ಇದು ಎನ್ಹಾನ್ಸ್ ಮಾಡುತ್ತೆ. ಸೊ ಪೋರ್ಸ್ ಪ್ರಾಬ್ಲಮ್ಸ್ ನಿಮ್ಗೆ ಏನಾದ್ರು ಸ್ಮಾಲ್ ಆಗಿ ಏನಾದ್ರು ಇತ್ತು ಅಥವಾ ಎನ್ಲಾರ್ಜ್ಡ್ ಆಗಿ ಏನಾದ್ರು ಪೋರ್ಸ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಫ್ಲೇಕಿನೆಸ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ ಆಕ್ನೆ ಫ್ರೀ ಸ್ಕಿನ್ ಆಗಿ ಮತ್ತೆ ಬ್ಲೆಮಿಷಸ್ ಫ್ರೀ ಸ್ಕಿನ್ ಆಗಿ ಮತ್ತೆ ಪಿಗ್ಮೆಂಟೇಷನ್ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಪಿಗ್ಮೆಂಟೇಷನ್ ನಿಮಗೆ ಜಾಸ್ತಿ ಇರಲಿ ಅಥವಾ ಕಡಿಮೆ ಇರಲಿ ಅಥವಾ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರು ಕೂಡ ಈ ಸಿರಮ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಮ ಫೇಸ್ ಅಲ್ಲಿ ಫೈವ್ ಲೈನ್ಸ್ ರಿಂಕಲ್ಸ್ ಏನಾದ್ರು ಇವಾಗ ಸ್ಟಾರ್ಟ್ ಆಗ್ತಿರತ್ತೆ ಅಲ್ವಾ, ಸೊ ಆ ರೀತಿಲೆಲ್ಲ ನಿಮ್ಮ ಫೇಸ್ ಅಲ್ಲಿ ಫೈವ್ ಲೈನ್ಸ್ ರಿಂಕಲ್ಸ್ ಸ್ವಲ್ಪ ಏಜ್ ಆಗಿರೋ ತರ ಏನಾದ್ರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಕಿನ್ ಯೂತ್ಫುಲ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ಟೋನ್ ಅಂತೂ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ಟೋನ್ ಇದು ಇಂಪ್ರೂವ್ ಮಾಡುತ್ತೆ. ಅಂಡ್ ಇದರಲ್ಲಿ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಕೂಡ ಇದೆ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ರೆಟಿನಾಲ್ ಅಂಡ್ ಸೆಕೆಂಡ್ ಒನ್ ಸೆರಾಮೈಡ್ ಅಂಡ್ ಥರ್ಡ್ ಒನ್ ಹೈಲರಾನಿಕ್ ಆಸಿಡ್ ಅಂಡ್ ಫೋರ್ತ್ ಒನ್ ಸೆಂಥೆಲಾ ಅಸಿಯಾಟಿಕಾ. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಈ ಒಂದು ಸೀರಮ್ ಇಲ್ಲಿ ಇರೋದ್ರಿಂದ ಸೊ ನಿಮ್ಗೆ ಬೇಗನೆ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಟೈಟನ್ ಸ್ಕಿನ್ ಆಗುತ್ತೆ. ಓಕೆನಾ. ಸೊ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 10 ml ಗೆ 750 ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ ಅಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ 40 to below 50 ಇಯರ್ಸ್ ಇರೋರು, ಸೊ ನೀವೆಲ್ಲ ಯಾವ್ದು ಚೂಸ್ ಮಾಡಬೇಕು, ಯಾವ್ದು ಇಂಗ್ರೀಡಿಯೆಂಟ್ ಇರುವಂತ ಸೀರಮ್ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಹೈಲರಾನಿಕ್ ಆಸಿಡ್ ಇರುವಂತ ಸೀರಮ್ ಗಳನ್ನ ನೀವು ಚೂಸ್ ಮಾಡಬೇಕು. ಸೊ ಅವಾಗ ನಿಮ್ಮ ಸ್ಕಿನ್ ಏನ್ ಏಜಿಂಗ್ ಸ್ಕಿನ್ ಇರತ್ತಲ್ಲ, ಸೊ ಅದ್ರ ರಿಂಕಲ್ಸ್ ಫೈಲೆನ್ಸ್ ಎಲ್ಲದು ಕೂಡ ಕಡಿಮೆ ಆಗುತ್ತೆ. ಸೊ ನಿಮಗೆ ಯಾವ್ದು ಬೆಸ್ಟ್ ಸೀರಮ್ ಅಂತ ಹೇಳಿದ್ರೆ ಹೈಲು ಜೆಲ್ ಅಥವಾ ಹೈಲರಾನಿಕ್ ಆಸಿಡ್ ಜೆಲ್ ಅಂತ ಹೇಳಿ ನೋಡ್ತಿದ್ದೀರಲ್ವಾ. ಸೊ ಈ ಒಂದು ನೀವು ಜೆಲ್ ನೀವು ಯೂಸ್ ಮಾಡಬೇಕಾಗುತ್ತೆ. ಇದು ನಿಮ್ಗೆ ಏನು ಸೀರಮ್ ರೂಪದಲ್ಲಿ ನಿಮ್ಗೆ ಟೆಕ್ಸ್ಚರ್ ನ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಆಕ್ನೆ ಇತ್ತು ಅಥವಾ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ಫೈವ್ ಲೈನ್ಸ್ ರಿಂಕಲ್ಸ್ ಅದೆಲ್ಲದೂ ಕೂಡ ಬೇಗನೆ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಪೋರ್ಸ್ ಪ್ರಾಬ್ಲಮ್ಸ್ ಅಂತೂ ತುಂಬಾ ಜನರಿಗೆ ಇದ್ದೇ ಇರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇರಿಟೇಷನ್, ರೆಡ್ನೆಸ್ ಈ ರೀತಿ ನಿಮ್ಮ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಕಿನ್ ನಾರ್ಮಲ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಹೈ ಕ್ವಾಲಿಟಿ ಹೈಲರಾನಿಕ್ ಆಸಿಡ್ ಇರೋದ್ರಿಂದ ಸೊ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಹೈಡ್ರೇಷನ್ ಕೂಡ ಸಿಗುತ್ತೆ. ಅದರಲ್ಲೂ ಕೂಡ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ನಿಮ್ಮ ಸ್ಕಿನ್ ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಮತ್ತೆ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ. ನೋಡಕ್ಕೆ ನಿಮ್ಮ ಸ್ಕಿನ್ ತುಂಬಾನೇ ಯೂತ್ಫುಲ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ 40 ಇಯರ್ಸ್ ಎಬೋ ಇದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಎಲ್ಲದೂ ಕೂಡ ತುಂಬಾನೇ ಡಲ್ ಆಗಿರುತ್ತೆ, ತುಂಬಾನೇ ಏಜಿಂಗ್ ಸೈನ್ಸ್ ಎಲ್ಲ ಇರುತ್ತೆ, ಫೈವ್ ಲೈನ್ಸ್ ರಿಂಕಲ್ಸ್ ಎಲ್ಲದೂ ಇರುತ್ತೆ, ಮತ್ತೆ ಲೂಸ್ ಸ್ಕಿನ್ ಎಲ್ಲ ಇರುತ್ತೆ ಅಲ್ವಾ. ಸೊ ನೀವು ಈ ರೀತಿ ಹೈಲರಾನಿಕ್ ಆಸಿಡ್ ಇರುವಂತ ಸೀರಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಟೈಟನ್ ಆಗುತ್ತೆ, ತುಂಬಾನೇ ಏನ್ ರಿಂಕಲ್ಸ್ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ಯೂತ್ಫುಲ್ ಸ್ಕಿನ್ ಟೋನ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಲೈಟ್ ವೇಟ್, ನಾನ್ ಗ್ರೇಸಿ ಮತ್ತೆ ಕ್ವಿಕ್ ಆಗಿ ಅಬ್ಸರ್ವ್ ಆಗೋದ್ರಿಂದ ಸೊ ಯಾವುದೇ ರೀತಿ ನಿಮಗೆ ಏನು ಆಯಿಲಿನೆಸ್ ಅಥವಾ ವೈಟ್ ಕಾಸ್ಟ್ ಆ ರೀತಿ ಫೀಲ್ ಕೊಡೋದಿಲ್ಲ, ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಫ್ರೆಂಡ್ಸ್.
ಓಕೆನಾ. ಅಂಡ್ ಈ ಸೀರಮ್ ಅಲ್ಲಿ ಮೇನ್ ಇಂಗ್ರೀಡಿಯಂಟ್ ಬಂದು ಹೈಲರಾನಿಕ್ ಆಸಿಡ್ ಇದೆ. ಅದರಲ್ಲೂ ಕೂಡ ಹೈ ಕ್ವಾಲಿಟಿ ಹೈಲರಾನಿಕ್ ಆಸಿಡ್ ಇರೋದ್ರಿಂದ ಸೊ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಇದು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ ಅಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಂಡ್ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 30 ಗ್ರಾಮ್ಗೆ 239 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಈಗ ಲಾಸ್ಟ್ ಬಂದು ಎಬೋವ್ 50 ಇಯರ್ಸ್, ಸೊ ನಿಮ್ಮ ಏಜ್ ಈಗ 50 ಇಯರ್ಸ್ ಇರ್ಬೋದು, 60 ಇಯರ್ಸ್ ಇರ್ಬೋದು, ಅಥವಾ 70 ಇಯರ್ಸ್ ಇರ್ಬೋದು. ಸೊ ನಿಮಗೆ ಯಾವ್ದು ಸೂಟಬಲ್ ಆಗುತ್ತೆ, ಯಾವ್ದು ಸೂಟಬಲ್ ಇರುವಂತ ಇಂಗ್ರೀಡಿಯಂಟ್ ಇರುವಂತ ನೀವು ಸೀರಮ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಪೆಪ್ಟೈಡ್ಸ್. ಸೊ ಈ ಪೆಪ್ಟೈಡ್ಸ್ ಇರುವಂತ ಸೀರಮ್ ನೀವು ಯೂಸ್ ಮಾಡಬೇಕು. ಸೊ ನಿಮಗೆ ಯಾವ್ದು ಬೆಸ್ಟ್ ಸೀರಮ್ ಅಂತ ಹೇಳಿದ್ರೆ ಕೋಸ್ RX ದ 6 ಪೆಪ್ಟೈಡ್ ಸ್ಕಿನ್ ಬೂಸ್ಟರ್ ಸೀರಮ್ ಅಂತ ಹೇಳಿ ನೋಡ್ತಾ ಇದೀರಲ್ವಾ ಪ್ಯಾಕೇಜಿಂಗ್. ಸೊ ಈ ಒಂದು ಸೀರಮ್ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಆಗುತ್ತೆ. ಸೊ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದೊಂದು ನಿಮ್ಗೆ ಆಂಟಿ ಏಜಿಂಗ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ಸೊಲ್ಯೂಷನ್ ಟು ರೆಜುವಿನೇಟ್ ಅಂಡ್ ರೆವಿಟಲೈಸ್ ದ ಸ್ಕಿನ್ ಅಂತಾನೆ ಹೇಳ್ಬೋದು. ಸೊ ಇದೊಂದು ನಿಮ್ಗೆ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಕೊರಿಯನ್ ಸ್ಕಿನ್ ಟೋನ್ ತರ ಯಂಗ್ ಆಗಿ ಕಾಣಿಸುತ್ತೆ ಯೂಸ್ ಮಾಡಿದಾಗ. ಅಂಡ್ ಈ ಒಂದು ಏನು ಸೀರಮ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಕಂಡೀಷನ್ ಅಥವಾ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಏನಾದ್ರು ಸ್ವಲ್ಪ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಿಮ್ಮ ಫೇಸ್ ಅಲ್ಲಿ ಮೊಡವೆಗಳೇನಾದ್ರು ಇತ್ತು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಫೈಲೆನ್ಸ್, ರಿಂಕಲ್ಸ್ ಅದು ಕೂಡ ನಿಮ್ಮ ಸ್ಕಿನ್ ಅಲ್ಲಿ ಇತ್ತು, ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಗೆ ಮಾಯಶ್ಚರೈಸೇಷನ್, ಹೈಡ್ರೇಷನ್ ಡೀಪ್ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಕೊಲಾಜಿನ್ ಪ್ರೊಡಕ್ಷನ್ ಎಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಬೂಸ್ಟ್ ಮಾಡಿ ಕೊಲಾಜಿನ್ ಪ್ರೊಡಕ್ಷನ್ ಇದು ಇನ್ಕ್ರೀಸ್ ಮಾಡುತ್ತೆ. ಇದು ತುಂಬಾನೇ ಲೈಟ್ ವೇಟ್ ಟೆಕ್ಸ್ಚರ್ ಆಗಿರೋದ್ರಿಂದ ಬೇಗನೆ ಫಾಸ್ಟ್ ಆಗಿ ಅಬ್ಸರ್ವ್ ಆಗುತ್ತೆ ಈ ಸೀರಮ್ ಅಂತಾನೆ ಹೇಳ್ಬೋದು. ಸೊ ನಿಮ್ ಫೇಸ್ ನೋಡ್ಲಿಕ್ಕೆ ತುಂಬಾನೇ ಫೇಡ್ ಆಗಿ, ತುಂಬಾನೇ ಸ್ಮೂತ್ ಆಗಿ, ತುಂಬಾನೇ ರೇಡಿಯಂಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಎಬೋವ್ 50 ಇದೀರಾ ಅಂತ ಹೇಳಿದ್ರೆ ನಿಮ್ ಫೇಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ. ತುಂಬಾ ಫೈಲೆನ್ಸ್ ಇರುತ್ತೆ, ತುಂಬಾ ರಿಂಕಲ್ಸ್ ಇರುತ್ತೆ, ಸ್ಯಾಗಿ ಸ್ಕಿನ್ ಇರುತ್ತೆ. ಸೊ ಫುಲ್ ಉತ್ತರ ಲೂಸ್ ಸ್ಕಿನ್ ಇರುತ್ತೆ, ಸ್ಕಿನ್ ಟೋನ್ ಕೂಡ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ. ಸೊ ನೀವು ಕಂಪಲ್ಸರಿ ನೀವು ಡೈಲಿ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುವಂತದ್ದು, ಓಕೆನಾ. ಸೊ ಇದರಲ್ಲಿ ಏನಿದೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳಿದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು 6 ಪೆಪ್ಟೈಡ್ಸ್ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು ನಿಯಾಸಿನಮೈಡ್ ಇದೆ, ಅಂಡ್ ಥರ್ಡ್ ಒನ್ ಬಂದು ಅಡೆನೋಸೈನ್ ಇದೆ, ಅಂಡ್ ಫೋರ್ತ್ ಒನ್ ಬಂದು ಹೈಲರಾನಿಕ್ ಆಸಿಡ್ ಮತ್ತೆ ಅಲಂಟಾಯಿನ್ ಇದೆ. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಈ ಒಂದು ಸೀರಮ್ ಅಲ್ಲಿ ಇರೋದ್ರಿಂದ ಸೊ ನಿಮ್ಗೆ ಬೇಗನೆ ಬೆನಿಫಿಟ್ ಸಿಗುತ್ತೆ, ಓಕೆನಾ. ಸೊ ಇದು ಕೂಡ ಅಷ್ಟೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಂಡ್ ಈ ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿನಲ್ಲಿ ಸಿಗುತ್ತೆ. ಬಿಕಾಸ್ ಎಬೋವ್ 50 ಅಂತ ಹೇಳಿದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲದು ಕೂಡ ತುಂಬಾ ಹೈ ಕಾಸ್ಟ್ ಅಲ್ಲಿ ಹೈ ಕಾನ್ಸಂಟ್ರೇಷನ್ ಅಲ್ಲೆಲ್ಲ ಇರತ್ತಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನಲ್ಲಿ ಸಿಗುತ್ತೆ. ಬಟ್ ತುಂಬಾ ಜನ ಕೂಡ ಯೂಸ್ ಮಾಡ್ತಿದ್ದಾರೆ ಮತ್ತೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಪ್ರೈಸ್ ಬಂದು 150 ml ಗೆ 1639 rupees ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಆಲ್ಮೋಸ್ಟ್ ಎಲ್ಲ ಡರ್ಮಟಾಲಜಿಸ್ಟ್ ಯಾರೆಲ್ಲ ಯಾರಿರ್ತಾರೆ ಸೊ ಅವರೆಲ್ಲ ಕೂಡ ರೆಕಮೆಂಡ್ ಮಾಡುವಂತ ಬೆಸ್ಟ್ ಸೀರಮ್ ನಾನು ಇವತ್ತು ನಿಮ್ಗೆ ತೋರಿಸ್ತಿದ್ದೀನಿ. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು, ಎಬೋವ್ 50 ಇದೀರಾ ಅಂತ ಹೇಳಿದ್ರೆ ನೀವು ಚೂಸ್ ಮಾಡಬಹುದು, ಓಕೆನಾ. ಸೊ ಈ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಆಫ್ಟರ್ ಫೇಸ್ ವಾಶ್ ನಿಮ್ಮ ಫೇಸ್ ಎಲ್ಲದು ಕೂಡ ಡ್ರೈ ಆದ್ಮೇಲೆ ಕೆನ್ನೆ ಮೇಲೆ, ಹಣೆ ಮೇಲೆ, ಮೂಗ್ ಮೇಲೆ ಸೊ ನೀವು ಒಂದ್ ಡ್ರಾಪ್ ನ ಹಾಗೆ ಓವರ್ ಆಲ್ ನಿಮ್ಮ ಈಕ್ವಲ್ ಕ್ವಾಂಟಿಟಿಲಿ ಎಲ್ಲಾ ಕಡೆ ನೀವು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಇವನ್ ನೆಕ್ಗೂ ಕೂಡ ಸ್ಪ್ರೆಡ್ ಮಾಡಿ, ಓಕೆನಾ. ಸೊ ನೆಕ್ಕಿಗೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೆಕ್ಗೂ ಕೂಡ ನೀಟಾಗಿ ಫುಲ್ ಎಲ್ಲದು ಕೂಡ ಅಬ್ಸರ್ವ್ ಆದ್ಮೇಲೆ ಫುಲ್ ಡ್ರೈ ಆಯ್ತು ಅಂತ ಹೇಳಿದ್ಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಯಾವ್ದು ಮಾಯಶ್ಚರೈಸರ್ ಬೆಸ್ಟ್ ಅಂತ ಹೇಳಿದ್ರೆ ಸೊ ನಾನು ಈಗ 30, 40, 50 ಇಯರ್ಸ್ 3 ಜನಕ್ಕೂ ಸೂಟಬಲ್ ಆಗುವಂತ ಒಂದು ಮಾಯಶ್ಚರೈಸರ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಯಾವ್ದು ಅಂದ್ರೆ ಫಿಸಿಯೋಜೆಲ್ ಹೈಪೋಲರ್ಜೆನಿಕ್ ಡೈಲಿ ಮಾಯಶ್ಚರೈಸರ್ ಥೆರಪಿ ಕ್ರೀಮ್ ಅಂತ ಹೇಳಿ ಸೊ ಕಾಣಿಸ್ತಿದ್ದಲ್ಲ ಪ್ಯಾಕೇಜಿಂಗ್. ಸೊ ಈ ಒಂದು ಮಾಯಶ್ಚರೈಸರ್ ನಿಮ್ಗೆ ಸೂಟಬಲ್ ಆಗುತ್ತೆ, ಓಕೆನಾ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಬ್ಯಾರಿಯರ್ ಏನಾದ್ರು ಫುಲ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ರಿಪೇರ್ ಮಾಡಿ ನರಿಶ್ಮೆಂಟ್ ಕೊಡುತ್ತೆ ನಿಮ್ಮ ಸ್ಕಿನ್ ಗೆ. ಸೊ ತುಂಬಾನೇ ಡೀಪ್ ಮಾಯಶ್ಚರೈಸೇಷನ್ ಕೊಡುತ್ತೆ. ಸೊ ಮಾಯಶ್ಚರೈಸರ್ ಆಲ್ರೆಡಿ ಏನಾದ್ರು ನಿಮ್ಮ ಸ್ಕಿನ್ ಟೋನ್ ಅಲ್ಲಿ ಇಲ್ಲ, ನಿಮ್ಮ ಸ್ಕಿನ್ ತುಂಬಾನೇ ಡ್ರೈನೆಸ್ ಏನಾದ್ರು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ಲಾಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡುತ್ತೆ, ಮಾಯಶ್ಚರೈಸರ್ ನ ರೀಸ್ಟೋರ್ ಮಾಡುತ್ತೆ. ಮತ್ತೆ ಎಕ್ಸ್ಟರ್ನಲ್ ಇರಿಟೇಟೆಂಟ್ಸ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ ಅಲ್ಲಿ ಅದನ್ನ ರಿಪೇರ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ಸ್ಕಿನ್ ಎಲಾಸ್ಟಿಸಿಟಿನ ಇದು ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಹೆಲ್ದಿಯರ್ ಕಾಂಪ್ಲೆಕ್ಷನ್ ಕೊಡುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಡ್ರೈನೆಸ್ ಏನಾದ್ರು ಇತ್ತು, ಇರಿಟೇಷನ್, ರೆಡ್ನೆಸ್ ತರ ಏನಾದ್ರು ನಿಮ್ಮ ಸ್ಕಿನ್ ಆಗ್ತಿತ್ತು ಸೊ ನೀವು ಫೇಸ್ ವಾಶ್ ಯೂಸ್ ಮಾಡಿದಾಗ ಅಥವಾ ನಾರ್ಮಲ್ ಸೋಪ್ ಯೂಸ್ ಮಾಡಿದಾಗ ಅಂತ ಹೇಳಿದ್ರೆ ಸೊ ಇರಿಟೇಷನ್, ರೆಡ್ನೆಸ್ ಏನು ಕೂಡ ಆಗೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಡೀಪ್ ಹೈಡ್ರೇಷನ್ ಕೊಡುತ್ತೆ ಈ ಒಂದು
ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡಿ ನಿಮ್ಮ ಸ್ಕಿನ್ ಟೋನ್ ತುಂಬಾನೇ ಟೆಕ್ಸ್ಚರ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗುತ್ತೆ, ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ 2 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳಿದೆ. ಸೊ ಇದು ಯಾವುದು ಅಂದ್ರೆ ಗ್ಲಿಸರಿನ್ ಮತ್ತೆ ಸ್ಕ್ವಾಲಿನ್. ಸೊ ಹಾಗಾಗಿ ನಿಮ್ಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಅಂಡ್ ಈ ಒಂದು ಮಾಯಿಶ್ಚರೈಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 75 ಗ್ರಾಮ್ಸ್ ಗೆ 649 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ಸಿರಮ್ ನೀವು ಅಪ್ಲೈ ಮಾಡಾದ್ಮೇಲೆ ಸೊ ಒಂದು ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಮತ್ತೆ ನೆಕ್ಕಿಗೆ ನೀವು ಅಪ್ಲೈ ಮಾಡಬೇಕು. ಸೊ ನೀಟಾಗಿ ಬೇಗನೆ ಜೆಂಟಲ್ ಆಗಿ ನೀವು ನೀಟಾಗಿ ಮಸಾಜ್ ಮಾಡಬೇಕು. ಅದೆಲ್ಲದೂ ಕೂಡ ಫುಲ್ ಅಬ್ಸರ್ವ್ ಆಗಿ ಫುಲ್ ಡ್ರೈ ಆದ್ಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ ಯಾವ್ದು ನಿಮ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಸನ್ ಹಾಲ್ಟ್ ಗೋಲ್ಡ್ ಸನ್ಸ್ಕ್ರೀನ್ ಅಂತ ಹೇಳಿ. ಸೊ ಈ ಒಂದು ಸನ್ಸ್ಕ್ರೀನ್ ನೀವು 30, 40, 50 ಇಯರ್ಸ್ ಅಬವ್ ಇರೋರೆಲ್ಲರೂ ಕೂಡ ನೀವು ಯೂಸ್ ಮಾಡಬಹುದು. ಸೊ ಈ ಒಂದು ಸನ್ಸ್ಕ್ರೀನ್ ನಿಮ್ಗೆ ಸೂಟಬಲ್ ಆಗುತ್ತೆ. ಸೊ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ SPF 50 PA 3+ ಇದೆ. ಓಕೆನಾ. ಸೊ ನಿಮ್ಗೆ ಹೈ ಏನು ರೈಸ್ ಸನ್ ರೈಸ್ ಅಂದ್ರೆ UVA ಮತ್ತೆ UVB ಸೊ 2 ರೇಸ್ ಗಳಿಂದ ನಿಮ್ಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ನಿಮ್ಗೆ ಓಲ್ಡ್ ಪ್ಯಾಕ್ ಮತ್ತೆ ನ್ಯೂ ಪ್ಯಾಕ್ ಅಲ್ಲೂ ಕೂಡ ನಿಮ್ಗೆ ಸಿಗಬಹುದು. ಸೊ 2 ಪ್ಯಾಕೇಜ್ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ. ಇದು ತುಂಬಾ ಲೈಟ್ weight ಮತ್ತೆ ವಾಟರಿ ಟೆಕ್ಸ್ಚರ್ ಇರೋದ್ರಿಂದ ಸೊ ನಿಮ್ಗೆ ನಿಮ್ಮ ಸ್ಕಿನ್ ಗೆ ಬೇಗನೆ ಅಬ್ಸರ್ವ್ ಆಗುತ್ತೆ ಡೀಪ್ ಆಗಿ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ನಿಮ್ಗೆ ವೈಟ್ ಕಾಸ್ಟ್ ಪ್ರೊವೈಡ್ ಮಾಡೋದಿಲ್ಲ. ನಿಮ್ಮ ಸ್ಕಿನ್ ಗೆ ಇದು ಹೈಡ್ರೇಷನ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಗೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅಂಡ್ ಆಲ್ಸೋ ಹೈಡ್ರೇಷನ್ ಕೂಡ ಕೊಡುತ್ತೆ. ಮತ್ತೆ ತುಂಬಾನೇ ಈಸಿಯಾಗಿ ಸ್ಪ್ರೆಡ್ ಕೂಡ ಆಗುತ್ತೆ. ನಿಮ್ ಫೇಸ್ ಅಲ್ಲಿ ಏನಾದ್ರು ಆಕ್ನೆ ಇತ್ತು ಅಂದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಅಥವಾ ಆಕ್ನೆ ನಿಮ್ಗೆ ಬರ್ದಿರೋ ಹಾಗೆ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಆಕ್ನೆ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಫೋಟೋ ಏಜಿಂಗ್ ಅಂದ್ರೆ ನಿಮ್ಮ ಫೇಸ್ ಅಲ್ಲಿ ರಿಂಕಲ್ಸ್, ಫೈ ಲೈನ್ಸ್ ಮತ್ತೆ ಪಿಗ್ಮೆಂಟೇಷನ್, ಟ್ಯಾನ್ ಸೊ ಈ ರೀತಿಲೆಲ್ಲ ನಿಮ್ಮ ಏನು ಸನ್ ರೈಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ತಿ ಆಗಿ ರೇಡಿಯಂಟ್ ಆಗಿ ನಿಮ್ಮ ಸ್ಕಿನ್ ಕಾಣೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ತುಂಬಾ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಅಂಡ್ ಇದು ತುಂಬಾ ಕಾಸ್ಟ್ಲಿನಲ್ಲಿ ಏನು ಕೂಡ ನಿಮಗೆ ಸಿಗೋದಿಲ್ಲ. ಜಸ್ಟ್ ನಿಮಗೆ 60 ಗ್ರಾಮಿಗೆ 399 rupees ಅಲ್ಲಿ ಸಿಗುತ್ತೆ. ಓಕೆನಾ. ಅಂಡ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದು ಬೆನ್ಸೋಫಿನಾನ್ ಇದೆ, ಮತ್ತೆ ಟಿಟಾನಿಯಂ ಡಿಟಾಕ್ಸೈಡ್ ಇದೆ ಅಂಡ್ ಅಲಂಟಾನ್ ಇದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಈ ಸನ್ಸ್ಕ್ರೀನ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ ಮಾಯಿಶ್ಚರೈಸರ್ ನೀವು 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಅಂಡ್ ನೆಕ್ಕಿಗೆ ನೀವು ಅಪ್ಲೈ ಮಾಡಬೇಕು. ಸೊ ನೀವೇನಾದ್ರು ಆಚೆ ಹೋಗ್ತೀರಾ, ಈಗ ಏನಾದ್ರು ವರ್ಕ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಬಿಸಿಲಿಗೆ ಹೋಗೋಕ್ಕಿಂತ 15 minutes ಬ್ಯಾಕ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿರ್ಬೇಕು. ಓಕೆ. ನಮ್ ಸೊ ಮನೇಲಿ ಇದ್ದೀರಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನೀವು ಹೀಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಬಟ್ ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ 15 minutes ಬ್ಯಾಕ್ ನೀವು ಅಪ್ಲೈ ಮಾಡಬೇಕು. ಅಂಡ್ ರೀ ಅಪ್ಲೈ ಕೂಡ ಮಾಡಬೇಕು. ನೀವು ತುಂಬಾ ಬಿಸಿಲಲ್ಲಿ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ಎವ್ರಿ 3 hours ಅಗೇನ್ ನೀವು ರೀ ಅಪ್ಲೈ ಕೂಡ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಹೀಗೆ 30, 40, 50 ಇಯರ್ಸ್ ಇರೋರು ಸೊ ನೀವು ಡೈಲಿ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಏಜ್ ಅಲ್ಲಿ ಅಂದ್ರೆ ನಿಮ್ಮ ಫೇಸ್ ಅಲ್ಲಿ ಏಜಿಂಗ್ ಸೈನ್ಸ್ ಎಲ್ಲ ಏನಿರುತ್ತೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಟೈಟನ್ ಆಗುತ್ತೆ, ಲೂಸ್ ಸ್ಕಿನ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ರಿಂಕಲ್ಸ್, ಫೈಲೆನ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ನಾನು ಒಂದೊಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ, ನೀಟಾಗಿ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಪೋಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಇದು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಆಯ್ತು. ಅಂಡ್ ನೈಟ್ ಬಂದು ಸೊ ಅಗೇನ್ ನಾನು ತೋರಿಸಿದಂತ ಫೇಸ್ ವಾಶ್ ಅಲ್ಲಿ ನೀವು ಫೇಸ್ ವಾಶ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಸೀರಮ್ ಅಪ್ಲೈ ಮಾಡಿದ್ರೆ ಸಾಕು, ಅಥವಾ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರು ಕೂಡ ಸಾಕು. ಬಟ್ ಸನ್ಸ್ಕ್ರೀನ್ ಏನು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬಿಡಿ. ಸಪೋಸ್ ನಿಮ್ ಫೇಸ್ ಅಲ್ಲಿ ಏನಾದ್ರು ಮಡುವೆಗಳಿತ್ತು ಅಥವಾ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಸೊ ನಿಮ್ಗೆ ಏನಾದ್ರು ಡಾಕ್ಟರ್ ಏನಾದ್ರು ಫೇಸ್ ಕ್ರೀಮ್ ಏನಾದ್ರು ಕೊಟ್ಟಿದ್ದಾರೆ, ಲೈಕ್ ನಿಮ್ಗೆ ಪಿಗ್ಮೆಂಟೇಷನ್ ಅದರ ಟ್ರೀಟ್ಮೆಂಟ್ ಇರೋಂತ ಅಂದ್ರೆ ಪರ್ಟಿಕ್ಯುಲರ್ ಸ್ಕಿನ್ ಪ್ರಾಬ್ಲಮ್ಸ್ ಇರೋಂತ ಕ್ರೀಮ್ ಗಳನ್ನ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆದ್ಮೇಲೆ ನೀವು ಅದನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ. ಅದರ್ವೈಸ್ ಏನು ಫೇಸ್ ಅಲ್ಲಿ ಇಲ್ಲ, ಜಸ್ಟ್ ನಮಗೆ ಫ್ರಿಂಕಲ್ಸ್, ಫೈಲೆನ್ಸ್ ಆ ರೀತಿ ನಮ್ಮ ಏಜಿಂಗ್ ಸೈನ್ಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಜಸ್ಟ್ ನೀವು ಸೀರಮ್ ಆದ್ರೂ ಅಪ್ಲೈ ಮಾಡಬಹುದು ಅಥವಾ ಮಾಯಿಶ್ಚರೈಸರ್ ಆದ್ರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಓಕೆನಾ. ಸೊ ಈ ರೀತಿ ನೀವು ನೈಟ್ ಕೇರ್ ಕೂಡ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನು ಬೇಗನೆ ರಿಸಲ್ಟ್ ಸಿಗುತ್ತೆ. ಅಂಡ್ ಇದು ಕಂಪಲ್ಸರಿ ಆಗಿ ನೀವು ಎಲ್ಲೂ ಕೂಡ ಒಂದಿನ ಕೂಡ ಸ್ಕಿಪ್ ಮಾಡದಂತೆ ನೀವು ಎವ್ರಿ ಡೇ ಲೈಫ್ ಲಾಂಗ್ ವರ್ಗೂ ಕೂಡ ನೀವು ಯೂಸ್ ಮಾಡಬೇಕು. ಓಕೆನಾ. ಸೊ ಇದು ಸ್ಕಿನ್ ಕೇರ್ ರೂಟೀನ್ ಅನ್ನೋದು ಯಾವತ್ತೂ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ಪ್ರತಿ ದಿನ ನೀವು ಫಾಲೋ ಮಾಡಬೇಕು. ಸೊ ಅವಾಗಲೇ ನಿಮ್ಗೆ ಪ್ರೊಟೆಕ್ಷನ್ ಎಲ್ಲ ಕೂಡ ಸಿಗೋಂಥದ್ದು, ಮತ್ತೆ ನಿಮ್ಮ ಸ್ಕಿನ್ ಗೆ ತುಂಬಾನೇ ಗ್ಲೋಯಿಂಗ್ ಕೂಡ ಸಿಗುತ್ತೆ. ಏನ್ ಬ್ಲಾಕ್ ಆಗಿದೆ ನಮ್ಮ ಸ್ಕಿನ್, ಏನೆಲ್ಲ ನೀವು ಕಂಪ್ಲೇಂಟ್ಸ್ ಮಾಡ್ತಿರಲ್ವಾ ಸೊ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನ್ ತೋರಿಸಿರುವಂತ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳು ನಿಮಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಅಂಡ್ ನಾನ್ ತೋರಿಸಿರುವಂತ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳು ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ಓಕೆನಾ. ಸೊ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆಗಿ ನಿಮ್ಮ ಏಜ್ ಯಾವುದೇ ಇದ್ರೂ ಕೂಡ ಸೊ ನಿಮ್ಗೆ
ಸೂಟ್ ಆಗುತ್ತೆ ಸರಿನಾ. ಈಗ 30 ಇಯರ್ಸ್ ಇದೀರಾ, ಸೊ ಕಾಂಬಿನೇಷನ್ ಸ್ಕಿನ್ ಇದೆ, ಆಯಿಲಿ ಸ್ಕಿನ್ ಇದೆ, ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಯೂಸ್ ಮಾಡ್ಬೋದು. ಬಟ್ ಸೀರಮ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಗಿ ನಿಮಗೆ ತೋರಿಸಿದೀನಿ, ಬಿಕಾಸ್ ಪರ್ಟಿಕ್ಯುಲರ್ ಇನ್ಗ್ರೀಡಿಯೆಂಟ್ ಇರುವಂತ ಸೀರಮ್ ನೀವು ಚೂಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನು ರಿಸಲ್ಟ್ ಸಿಗೋದಿಲ್ಲ. ಓಕೆನಾ. ಸೊ ಹಾಗಾಗಿ ಅದನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ಎಬೋ 30 ಇಯರ್ ಮಾತ್ರ ನಾನು ಇವತ್ತು ತೋರಿಸಿರುವಂತದ್ದು. ಮತ್ತೆ ಬಿಲೋ 30 ಇದೀರಾ, ಸೊ ನೀವೇನು ಕೂಡ ಚೂಸ್ ಮಾಡೋ ಹಾಗಿಲ್ಲ. ನಿಮಗೆ ಸಪರೇಟ್ ಆಗಿನೇ ನಿಮಗೆ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಕೂಡ ಮಾಡಿದೀನಿ. ಸೊ ಆ ವಿಡಿಯೋ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಒಮ್ಮೆ ನೋಡಿ ಚೆಕ್ ಮಾಡಿ, ನೀವು ಕೂಡ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಾನು ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಅಂಡ್ ಆಲ್ಸೋ ನಿಮಗೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲೂ ಕೂಡ ಸಿಗುತ್ತೆ. ಸೊ ನೀವು ಆನ್ಲೈನ್ ನಲ್ಲಿ ತರಿಸ್ಕೊಂತೀರಾ ಅಂತ ಹೇಳಿದ್ರೆ ಲಿಂಕ್ ಎರಡು ಕೂಡ ನಾನು ಪ್ರೊವೈಡ್ ಮಾಡಿರ್ತೇನೆ. ಸೊ ನೀವು ಆರಾಮಾಗಿ ಅದರಲ್ಲೇ ಆರ್ಡರ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆನಾ. ಸೊ ಪ್ರೈಸ್ ಅಲ್ಲಿ ಸ್ವಲ್ಪ ವೇರಿ ಆಗಬಹುದು, ನಿಮಗೆ ಹೈ ಅಲ್ಲೂ ಕೂಡ ಸಿಗಬಹುದು, ಸ್ವಲ್ಪ ಲೋ ಕಾಸ್ಟ್ ಅಲ್ಲೂ ಕೂಡ ಸಿಗಬಹುದು. ಸೊ ಇವತ್ತಿನ ಏನು ಪ್ರೈಸ್ ಇದೆ ಅದನ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಅಂದ್ರೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಸೊ ಆ ಪ್ರೈಸ್ ನಿಮಗೆ ನಾನು ಹೇಳಿರ್ತೀನಿ. ಸೊ ಅದು ನಿಮಗೆ ಡಿಫ್ರೆಂಟ್ ಆಗು ಕೂಡ ನಿಮಗೆ ಸಿಗಬಹುದು. ಓಕೆನಾ. ಅಂಡ್ ಈ ರೂಟೀನ್ ನಾನು ಏನ್ ಪ್ರಾಡಕ್ಟ್ಸ್ ಗಳನ್ನ ತೋರಿಸಿದ್ದೀನಲ್ವಾ, ಯೂಶಲಿ ಡಾಕ್ಟರ್ ಗಳು ರೆಕಮೆಂಡ್ ಮಾಡುವಂತದ್ದು, ಅಂದ್ರೆ ಅವ್ರ ಪೇಷಂಟ್ ಯಾರು 30, 40, 50 ಇಯರ್ಸ್ ಎಲ್ಲ ಬರ್ತಾರೆ, ಸೊ ಅವರಿಗೆ ರೂಟೀನ್ ಈ ರೀತಿ ನೀವು ಮಾಡಿ ಅಂತ ಹೇಳಿ ಡಾಕ್ಟರ್ ಗಳು ಪ್ರಿಸ್ಕ್ರೈಬ್ ಮಾಡುವಂತ ಪ್ರಾಡಕ್ಟ್ಸ್ ಗಳನ್ನ ನಾನು ತೋರಿಸಿದ್ದೀನಿ. ಸೊ ಯಾವುದೇ ರೀತಿ ಕೊಲಾಬರೇಷನ್ ವಿಡಿಯೋ ಕೂಡ ಅಲ್ಲ, ಅಥವಾ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಥವಾ ನನ್ನ ಓನ್ ಮೈಂಡ್ ಸೆಟ್ ಅಲ್ಲಿ ಅದೊಂದು ಪ್ರಾಡಕ್ಟ್ ಇದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಡಾಕ್ಟರ್ ಏನ್ ಹೇಳಿದಾರೆ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಬೇಕಿದ್ರೆ ನೀವು ರೀಚೆಕ್ ಕೂಡ ಮಾಡ್ಕೋಬಹುದು. ನಿಮ್ಮ ನಿಯರ್ ಬೈ ಯಾರು ಡರ್ಮಟಾಲಜಿಸ್ಟ್ ಅಲ್ಲಿ ಇರ್ತಾರಲ್ಲ, ಸೊ ಅವ್ರ ಹತ್ರ ಕೇಳಿ ನೋಡಿ. ಅಫ್ಕೋರ್ಸ್ ಅವರು ಓಕೆ ಅಂತಾನೆ ಹೇಳ್ತಾರೆ, ಯಾವುದೇ ರೀತಿ ನಿಮ್ಗೆ ಏನು ಯೂಸ್ ಮಾಡಬೇಡಿ ಅಂತ ಏನು ಕೂಡ ಹೇಳೋದಿಲ್ಲ. ಓಕೆನಾ. ಸೊ ಇದೊಂದು ಕನ್ಫರ್ಮೇಶನ್ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಹಾಗಾದ್ರೆ. ಸೊ ಇದೇ ರೀತಿ ವಿಡಿಯೋಸ್ ನೀವು ಎವ್ರಿ ಡೇ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.